ತಗೊಳ್ಳಿ. ತಗೋಬಾರಿ, ನನಗೂ ಸುಸ್ತಾಗ್ಬಿಟ್ಟಿದೆ. ಕಾಫಿ ಕುಡ್ಕೊಂಡು ಸ್ವಲ್ಪ ವಿಶ್ರಾಂತಿ ಮಾಡ್ತೀನಿ. ಅಂದಾಗೆ ತಂದಿರೋ ಸಾಮಾನೆಲ್ಲ ನೋಡ್ದೆ, ಎಲ್ಲ ಸರಿಯಾಗಿದೆಯಾ? ಇನ್ನೇನಾದರೂ ತರಗಿರ್ಬೇಕಾ ನೋಡುವೆ. ಅದಾದರೂ ತರೋದಿದ್ದಿದ್ರೆ ನಾಳೆ ಹೋಗ್ತಾ ತಗೊಂಡು ಹೋಗೋಣ. ಎಲ್ಲ ಸಾಮಾನು ತಂದಿದ್ದೀವಿ ರೀ, ನೋಡಿದೆ ಎಲ್ಲನೂ. ಇನ್ನು ಹೋಗುವಾಗ ಹೂನಾರನು ಹೂನು ತಗೊಂಡು ಹೋದ್ರಾಯ್ತು. ನಮ್ಮ ಮಾದಣ್ಣಂಗೆ ಹೇಳಿದ್ದೀನಲ್ಲ ಬಿಡು, ಅವ್ರು ತಗೊಬರ್ತೀನಿ ಅಂತ ಹೇಳಿದಾರಲ್ಲ, ಹೂನಾರನು ಹೂನು ತಗೊಬರ್ತಾರೆ. ಹೂವು ಮನೆಗೆ ಸ್ವಲ್ಪ ಬೇಕಿತ್ತು ರೀ. ಶಾಸ್ತ್ರಕ್ಕೆ ಹೋಗೋರಿಗೆ ಅರ್ಶಿನ ಕುಂಕುಮ ಕೊಟ್ಟು ಹೂವು ಕೊಡಬೇಕಲ್ಲ. ಹೌದಾ, ಸರಿ ಬಿಡು. ಹಾಗಿದ್ರೆ ಕೆಂಚಕ್ಕ ಬರ್ತಾರಲ್ಲ ಮಾರಕ್ಕೆ ಬೆಳಗ್ಗೆ, ಅವಾಗ ಒಂದು 2 ಮಾರು ತಗೋಬಿಡು, ದುಡ್ಡು ಆಮೇಲೆ ಕೊಟ್ಟರಾಯ್ತು. ಸರಿ ರೀ, ಹೋಗ್ತಾ ದಾರಿಲಿ ಕೆಂಚಕ್ಕನಿಗೆ ಹೇಳ್ಬಿಟ್ಟು ಹೋಗಿ ಮನೆಗೆ ಹೂವು ಕೊಟ್ಬಿಡಿ ನಾಳೆ ಬೆಳಗ್ಗೆ 1-2 ಮಾರು ಅಂತ. ಸರಿ ಕಣೆ, ಹಾಗೆ ಎಲ್ಲರಿಗೂ ಹೇಳುವೆ, ನಾಳೆ ನನ್ನ ಮಗನ ಶಾಸ್ತ್ರ ಇದೆ, ಹೋಗೋಣ ಬನ್ನಿ ಅಂತ. ರೀ, ಇವಾಗ ಹೋಗಿ ಎಲ್ಲರಿಗೂ ಹೇಳ್ಬಿಟ್ಟು ಬನ್ನಿ, ಹೋಗಿ ಮನೆಗೆ. ಬೆಳಗ್ಗೆ 8 ಗಂಟೆಗೇ ಶಾಸ್ತ್ರ ಇದೆ, ಎಲ್ಲರೂ ಹೋಗ್ಬೇಕು, ರೆಡಿಯಾಗಿ ಬನ್ನಿ ಬೇಗ ಅಂತ. ಸರಿ ಕಣೆ, ತಡಿ, ರಾಜುನು ಬಂದ್ಬಿಡ್ಲಿ, ಅವ್ನಿಗೂ ಹೇಳ್ಬಿಡ್ತೀನಿ. ರಾಜು, ನೀನು ಹೋಗಿ ನೆಂಟರಿಗೆಲ್ಲ ಹೇಳ್ಬಿಟ್ಟು ಪಾಪ, ನಾಳೆ ಬೆಳಗ್ಗೆ ಶಾಸ್ತ್ರಕ್ಕೆ ಹೋಗಬೇಕು, ಬೇಗ ಬನ್ನಿ, ಮನೆ ಹತ್ರಕ್ಕೆ ಬನ್ನಿ, 8 ಗಂಟೆಗೆಲ್ಲ ಹೊರಡಬೇಕು. ಟೆಂಪ ಮಾಡಿದ್ದೀವಿ, ಟೆಂಪದಲ್ಲೇ ಹೊಟ್ಟೋಗೋಣ ಬನ್ನಿ ಅಂತ ಹೋಗಿ ಹೇಳ್ಬಿಟ್ಟು ಬಾರಪ್ಪ. ಸರಿ ಅಪ್ಪ, ಹೋಗಿ ಹೇಳ್ಬಿಟ್ಟು ಬರ್ತೇನೆ. ನೀವು ತಡ ಮಾಡಬೇಡ ಕಣಪ್ಪ, ಬೇಗ ಬಂದ್ಬಿಡು. ಮತ್ತೆ ಕತ್ಲೆಲೆಲ್ಲ ತಿರುಗಾಡೋದು ಒಳ್ಳೇದಲ್ಲ, ಕತ್ಲೆ ಆಗೋಕೆ ಮುಂಚೆ ಹೇಳ್ಬಿಟ್ಟು ಬೇಗ ಬಾ. ಗದ್ದೆಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟೆ, ಆ ಗದ್ದೆಗೆ ಮನೆ ಕಡೆನೇ ಬಾ, ನೆಂಟ್ರಿಗೆ ಹೇಳ್ಬಿಟ್ಟು ಬೇಗ ಬಂದ್ಬಿಡು. ಸರಿ ಅಪ್ಪ, ಎಲ್ಲರಿಗೂ ಹೇಳ್ಬಿಟ್ಟು ಮನೆಗೆ ಬರ್ತೇನೆ. ನೀವೇನು ಯೋಚನೆ ಮಾಡಬೇಡಿ, ನೀವೀಗ ಹೋಗಿ ಊರವರಿಗೆಲ್ಲ ಹೇಳ್ಬಿಡಿ ಹೋಗಿ. ರಾಜು, ಮೊದಲು ಯಜಮಾನ್ರು ತಿಳಿಸ್ಬಿಡ್ತೇನೆ ತಡಿ, 8 ಗಂಟೆಗೆ ಹೋಗಬೇಕು, ಬೇಗ ಬನ್ನಿ ಅಂತ. ಆಮೇಲೆ ಯಜಮಾನ್ರು ಮುಗಿಸ್ಕೊಂಡು ಬರ್ದೆ ಹೋದರೆ ಕಷ್ಟ. ಸರಿ ಅಪ್ಪ, ಹಾಗೆ ಮಾಡಿ ನಾನೀಗ ಹೊರಡ್ತೇನೆ. ರಾಜು, ಹುಷಾರಾಗಿ ಹೋಗ್ಬ, ಬೇಗ ಬಂದ್ಬಿಡು, ಕತ್ಲೆ ಮಾಡ್ಕೊ ಬರಬೇಡ. ಹೇಳ್ಬಿಟ್ಟು ನಾಳೆ ಬೆಳಗ್ಗೆ 8 ಗಂಟೆಗೆಲ್ಲ ಬಂದ್ಬಿಡಿ ಮನೆ ಹತ್ರಕ್ಕೆ. ಟೆಂಪ ಮಾಡಿದ್ದೀವಿ, ಅದ್ರಲ್ಲಿ ಹೋಗೋಣ ಅಂತ ಹೇಳ್ಬಿಡು. ಸರಿ ಅಮ್ಮ, ಹೋಗಿದ್ದು ಬೇಗ ಬಂದುಬಿಡ್ತೇನೆ. ಸರಿಯಪ್ಪ, ಹೋಗಿ ಬರಲಾ? ಸರಿ ರಾಜು, ಹೇಳ್ಬಿಟ್ಟು ಬಾ. ನಾನು ಮೊದಲು ಯಜಮಾನ್ರಿಗೆ ವಿಷಯ ತಿಳಿಸ್ಬಿಟ್ಟು ಬರ್ತೇನೆ. ಹಾಗೆ ಅಕ್ಕಪಕ್ಕದ ಜನಕ್ಕೂ ನಿಮ್ಮಮ್ಮ ಹೇಳ್ಬಿಟ್ಟು ಬರ್ತಾರೆ. ನಾನು ಊರೊಳಗಡೆ ಹೋಗಿ ಹೇಳ್ಬಿಟ್ಟು ಬರ್ತೇನೆ. ಸರಿ ನಂಜಿ, ನಾನು ಹೋಗಿ ಯಜಮಾನ್ರಿಗೆ ವಿಷಯ ತಿಳಿಸ್ಬಿಟ್ಟು ಹಾಗೆ ಅಲ್ಲಿ ಅಕ್ಕಪಕ್ಕ ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೇನೆ. ನೀನು ನಮ್ಮ ಮನೆ ಅಕ್ಕಪಕ್ಕ ಇರೋರಿಗೆ ಹೇಳ್ಬಿಟ್ಟು ಹಾಗೆ ನಾಳೆ 5 ಜನನ ಮುಂದಕ್ಕೆ ಕಳಿಸ್ಬೇಕಲ್ಲ, ಯಾರನ್ನು ಕಳಿಸ್ಬೇಕು ನೋಡಿ ಹೇಳ್ಬಿಡು ಅವ್ರಿಗೆ, ಬೇಗ 7 ಗಂಟೆಗೆ ಮನೆಗೆ ಬರೋದಕ್ಕೆ. ಸರಿ, ಹಾಗೆ ಮಾಡ್ತೀನಿ. ಮಾದಣ್ಣ ಮತ್ತು ಮಾದಣ್ಣ ಹೆಂಡತಿಗೆ ಮುಂದಾಗ ಹೋಗೋಕೆ ಕೇಳೋಣ ಶಾಸ್ತ್ರಕ್ಕೆ ಸರಿಯಾಗಿ. ಅವ್ರ ಜೊತೆ 4 ಜನ ಕಳಿಸಿದ್ರಾಯ್ತು. ಕಣೆ, ಹಾಗೆ ಮಾದಣ್ಣಗೆ ಹೇಳ್ತೀನಿ, ನಿಮ್ಮ ಹೆಂಗಸ್ರನ್ನ ಜೊತೆ ಕರ್ಕೊಬನ್ನಿ, ಶಾಸ್ತ್ರಕ್ಕೆ ಸರಿಯಾಗಿ 5 ಜನ ಹೋಗ್ಬೇಕಲ್ಲ, ನೀವು ಹೋಗಿ ನಿಮ್ಮ ಜೊತೆ 4 ಜನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬರ್ತೇನೆ. ಸರಿ, ಈಗ ನಾನು ಹೋಗ್ತೀನಿ. ಮೊದಲು ಮಾದಣ್ಣ ಮನೆಗೆ ಹೋಗಿದ್ದು, ಆಮೇಲೆ ಯಜಮಾನ್ರ ಮನೆಗೆ ಹೋಗಿದ್ದು ಬರ್ತೀನಿ. ಸರಿ, ಹೋಗಿ ಬನ್ನಿ. ನಾನು ಇಲ್ಲಿ ಅಕ್ಕಪಕ್ಕದವ್ರಿಗೆ ಹೇಳ್ಬಿಟ್ಟು ಮತ್ತೆ ನಾಳೆ ಶಾಸ್ತ್ರಕ್ಕೆ ಏನೇನು ಬೇಕು ಅದನ್ನು ರೆಡಿ ಮಾಡಿ ಇಟ್ಕೋತೀನಿ. ಮಾದಣ್ಣ, ಮಾದಣ್ಣ, ಬಾರ್ಲ ಸಿದ್ಧ, ಇವತ್ತೊಂದ್ಸರಿ ಏನಕ್ಕೆ ಬರೋಕ್ಕೆ ಹೋದೆ? ನಾನೇ ಬರ್ತಿದ್ನಲ್ಲ ನಾಳೆ. ಇರಲಿ ಬಿಡೋಣ, ನಾವು ಒಂದ್ಸರಿ ಹೇಳ್ಬೇಕಲ್ವಣ. ಸರಿ ಅಣ್ಣ, ನೀವು ಮತ್ತೆ ನಾಳೆ ನನ್ನ ತಂಗಿನ ಕರ್ಕೊಬನ್ನಿ, ಶಾಸ್ತ್ರಕ್ಕೆ ಸರಿಯಾಗಿ ಏನೇನು ಮನೆಗೆ ಹೋಗೋರಂತೆ. 7 ಗಂಟೆಗೆಲ್ಲ ಬಂದ್ಬಿಡಿ ಅಣ್ಣ, ನಿಮ್ಮ ಜೊತೆ 4 ಜನ ಕರ್ಕೊಂಡು ಹೋಗೋರಿ, ಶಾಸ್ತ್ರಕ್ಕೆ ಸರಿಯಾಗಿ 5 ಜನ ಹೋಗ್ಬೇಕಲ್ಲ. ನಮ್ಮ ಮಾತಿರಲಿ ಬಿಡ್ಲ ಸಿದ್ಧ, ಬೇರೆಯವ್ರನ್ನ ಒಂದು 5 ಜನನ ಕಳಿಸೋ ಮುಂದಕ್ಕೆ ಶಾಸ್ತ್ರಕ್ಕೆ ಸರಿಯಾಗಿ ನಾವು ಹಿಂದೆ ಹೋಗೋಣಂತೆ. ಇಲ್ಲ ಅಣ್ಣ, ನೀವು ಮೊದಲು ಹೋಗಿ ಅಲ್ಲೇನಾದರೂ ನೋಡ್ಕೋಬೇಕಲ್ಲ, ನೀವು ಮುಂದೆ ಹೋಗಿ ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡ್ತೀರಿ ಅಣ್ಣ, ನಾನು ಜನ ಕರ್ಕೊಬರ್ತೀನಿ. ಸರಿ ಬಿಡ್ಲ, ನೀನು ಇಷ್ಟು ಹೇಳಿದ್ಮೇಲೆ ಇನ್ನೇನು ಮಾಡೋದು? ಸರಿ, ನಾವು 5 ಜನ ಮುಂದಕ್ಕೆ ಹೋಗಿ ಶಾಸ್ತ್ರಕ್ಕೆ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊತಿರ್ತೀವಿ, ನಿನ್ನ ಜನ ಕರ್ಕೊಂಡು ಬೇಗ ಬಂದುಬಿಡು. ಅಂದಾಗೆ ಯಜಮಾನ್ರಿಗೆ ಹೇಳತ್ತೇನೋ? ಇಲ್ಲ ಅಣ್ಣ, ಇವಾಗ ಹೇಳ್ಬೇಕು. ಯಜಮಾನ್ರಿಗೆ ಹೋಗಿ ಇಳ್ಳೆದೆಳ ಕೊಟ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಅಣ್ಣ. ಸರಿ, ಬಾರ್ಲ ಹೊರಗಡೆ ನೀ ಯಾಕೆ ನಿಂತ್ಕೊಂಡು ಮಾತಾಡ್ತೀಯಾ? ಒಂದು ಕಪ್ ಕಾಫಿ ಕುಡ್ಕೊ ಹೋಗುವಂತೆ. ಇಲ್ಲ ಅಣ್ಣ, ಹೋಗ್ತೇನೆ. ಎಲ್ಲರಿಗೂ ಹೇಳ್ಬೇಕಲ್ಲ, ನನಗೂ ತಡ ಆಗುತ್ತೆ. ಬೇಗ ಬೇಗ ಹೇಳಿ ಮುಗಿಸ್ಬಿಟ್ಟು ನಾಳೆಗೆ ಏನೇನು ಬೇಕು ಇನ್ನೂ ರೆಡಿ ಮಾಡ್ಕೊಳ್ಳೋದಿದೆ. ಜನ ಕರ್ಕೋಕ್ಕೆ ಏನು ವ್ಯವಸ್ಥೆ ಮಾಡಿದೆಯಾ ಸಿದ್ಧ? ಶಾಸ್ತ್ರಕ್ಕೆ ಹೋಗೋ 5 ಜನಕ್ಕೆ ಒಂದು ಆಟೋ ಮಾಡಿದ್ದೇನೆ. ಹಾಗೆ ನಾನು ಜನ ಕರ್ಕೊಬರೋಕ್ಕೆ ಟೆಂಪ ಮಾಡಿದ್ದೇನೆ ಅಣ್ಣ, ಸಾಕಲ್ವಣ್ಣ? ಸಾಕು ಬಿಡ್ಲ. ಸರಿ, ಬೇಗ ಬರೋ ಕೇಳುವೆ, ಆಮೇಲೆ ಅವರು ತಡ ಮಾಡಿಬಿಟ್ಟರು. ಇಲ್ಲ ಅಣ್ಣ, ಬೇಗ ಬರೋಕ್ಕೆ ಹೇಳಿದ್ದೇನೆ. ಆಟೋ ಮಾತ್ರ ನಮ್ಮ ರಾಜು ಸ್ನೇಹಿತಂದೆ, ಟೆಂಪೋ ಮಾತ್ರ ಬೇರೆಯವ್ರಿಗೆ ಹೇಳಿದ್ದಾರೆ ಅಣ್ಣ, ಒಪ್ಕೊಂಡು ದುಡ್ಡೆಲ್ಲ ಕೊಟ್ಬಿಟ್ಟು ಬಂದಿದ್ದಾನೆ ರಾಜು. ಸರಿ ಕಣ್ಣ, ಸರಿ, ಇವಾಗ ನೀನು ಹೊರಡು, ಬೇರೆಯವ್ರಿಗೂ ಹೇಳ್ಬೇಕಲ್ಲ, ನಿನಗೂ ತಡ ಆಗ್ಬೋದು. ಸರಿನಾ, ನಾಳೆ ಬೇಗ ಬನ್ನಿ, ನಾನು ಇವಾಗ ಹೊರಡ್ತೇನೆ.